ಜಿಂಕೆ 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 ಸಂಗಳು ಹಾಂ ಜಿಂಕೆ ಸಂಗಳು ಸ್ವಲ್ಪ ಕಣ್ಣು ಬಿದ್ದರು ಇವಾಗ ಕಾರುಗಳು ಹೆಂಗೋಯ್ತಲ್ಲ ಇಲ್ಲಿ ಲಾರಿ ಅಥವಾ ನಿಧಾನ ಹೋಯ್ತೈತೆ ಲಾರಿ ಟೂರಿಸ್ಟ್ ಗಾಡಿಗಳು ಬರೀ ಗಾಡಿಗಳು ಜಾಸ್ತಿ ಕಾರು ವೆಹಿಕಲ್ ಇರ್ತೀರ ಬರೀ ಕಾರು ವೆಹಿಕಲ್ಗಳು ಜಾಸ್ತಿ ಕಡೆ ಇದ್ರು ಪೊಲೀಸ್ ಪಾಸ್ ಆಗ್ಬಿಟ್ಟು ನಾನು ಯಾವ ಕಡೆ ಹೋಗೋದು ಎಡಕ್ಕೆ ಚಲಿಸಿ ಸಫಾರಿ ವ್ಯಾನ್ಗಳು ಸಫಾರಿ ಕರ್ಕೋಗಿದ್ದಾರೆ ಇಲ್ಲ ಸಫಾರಿ ಬಸ್ಗಳು ಸ್ವಾಮಿ ಈಗ ತಮಿಳ್ನಾಡು ಚೆಕ್ ಪೋಸ್ಟ್ಗೆ ಎಂಟ್ರಿ ಆಗ್ತಾಯಿದ್ದೀವಿ ಕರ್ನಾಟಕ ಚೆಕ್ ಪೋಸ್ಟ್ ಇವಾಗ ತಾನೇ ಮುಗೀತು ಅಲ್ಲಿ ಹಿಂದ್ಗಡೆ ಈಗ ತಮಿಳ್ನಾಡು ಚೆಕ್ ಪೋಸ್ಟ್ ಮುಂದೆ ಅಲ್ವಾ ತಮಿಳ್ನಾಡು ಎಂಟ್ರಿ ಆಯ್ತಾ ಬೇಗ ತಮಿಳ್ನಾಡು ಎಂಟ್ರಿ ಆಯಿತಾ ಹಾಂ ಅದು ತಮಿಳ್ನಾಡಿಗೆ ಹಾಂ ಓ ಆನೆ ಆನೆ ಕಾಣ್ತಾವಲ್ಲ ಆನೆ ಇಲ್ಲ ಮುನ್ಸ್ಕೊಬಿಡ್ತು ಸಾಕಿರೋ ಆನೆಗಳು ಅಲ್ಲೊಂದೆಲ್ಲ ಅಲ್ಲಲ್ಲಿ ಅಲ್ಲಿ ನಿಂತಿ ಕಾಣ್ತಾರಲ್ಲಿ ಆನೆ ಸ್ವಾಮಿಗಳು ಸ್ವಾಮಿ ಶರಣಮ್ಮ ಆನೆ ಸ್ವಾಮಿ ಹಾಂ ಸಾಕಿರೋ ಆನೆ ಸ್ವಾಮಿ ಇಲ್ಲೊಂದೈತೆ ಹತ್ರ ಇತ್ತು ಗೌರ್ಮೆಂಟ್ ಪ್ರೈಮರಿ ಹೆಲ್ತ್ ಸೆಂಟರ್ ಫಾರೆಸ್ಟ್ ಸರ್ ಇದು ಹೆಲ್ತ್ ಸೆಂಟರ್ ತಮಿಳ್ನಾಡು ಫಾರೆಸ್ಟ್ ಸರ್ ಇದು ಜಿಂಕೆ ಸಾಂಬಾರು ಇಲ್ಲಿ ಜಿಂಕೆ ಸಾಂಬಾರ ರೋಡಿಗೆ ಬಿಟ್ಟವ್ರೆ ನಮ್ಮನ್ಯಾರು ಮುಟ್ಟಾರೋ ಅನ್ನಂಗೆ ನಮ್ಮನ್ಯಾರು ಮುಟ್ಟೋರು ಕೋಚ್ ಸಾಂಬಾರು ಜಿಂಕೆ ಸಾಂಬಾರು ರೋಡಿಗೆ ಬಿಟ್ಟವ್ರೆ ಗತ್ತಗಳಲ್ಲೇ ಹಿಂಗೈತೆ ನೋಡಿ ಬೆಟ್ಟ ಹೆಂಗೆ ಕಾಣ್ತಿದೆ Follow this route for 8.4 kilometers.
ಮುಗೀತು. ಅಲ್ಲಿಂದ ಬಂಡೀಪುರ ಎಂಟ್ರಿ ಆದ್ಮೇಲೆ ಬಂದ್ವಲ್ಲ. ಅದು ತಮಿಳ್ನಾಡು ಎಂಟ್ರಿ ಆದ ಅಲ್ಲಿಂದ. ತಮಿಳ್ನಾಡಿಂದ ಮಧುಮಲೈ ಫಾರೆಸ್ಟ್ ದಾಟಿ ಮುಂದೆ ಬಂದಿದ್ವಿ. ಇದು ಎಲ್ಲಿ ಇದು ತಮಿಳ್ನಾಡು ರೋಡು. ಆಲ್ರೆಡಿ ತಮಿಳ್ನಾಡು ಬಂದಿದ್ದು ಎಂಟ್ರಿ ಆಗಿದ್ವಿ. ಈಗ ಮಧುಮಲೈ ಫಾರೆಸ್ಟ್ ಬಿಟ್ಟು ಈಚೆ ಬಂದಿದ್ದೀವಿ, ಎಕ್ಸಿಟ್ ಆಗಿದ್ವಿ. ಟೊಮೊಟೊ ಬರೀ ರೆಸ್ಟೋರೆಂಟ್ ಆಯಿತು. ರೆಸ್ಟೋರೆಂಟ್ ಅಂತ ಇರಲ್ಲ ಎಚ್ ಪಿ ಪೆಟ್ರೋಲ್ ಬಂಕ್. ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಬೇಕಂತೆ. ಪೆಟ್ರೋಲ್ ಹಾಕ್ಸ್ತಾರೆ ಇಲ್ಲ, ಪೆಟ್ರೋಲ್ ಖಾಲಿ. ಹಾಕ್ಬಿಡುವ. ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಖಾಲಿ ಅಂತೆ. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಅಂತ ಏರ್ನಾರು ಹಾಕಲ್ಲ. ಗಾಡಿಗೆ ಏರ್ನಾರು ಹಾಕ್ಸಂದ್ರೆ ಏರ್ ಬಂದಿವಿ. Disconnected. ಏರ್ ಹಾಕ್ಸ್ತವ್ರೆ. ಪೆಟ್ರೋಲ್ ಹಾಕ್ಸಕ್ಕೆ ಬಂದಿವಿ. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲೇ ಇಲ್ಲ. ನಮ್ಮ ಗಾಡಿಗೆ ಅರ್ಧ ಟ್ಯಾಂಕ್ ಆಯ್ತಾ ಗಾಡೀಲಿ. ಪೆಟ್ರೋಲ್ ಆಗಿದೆ, ಬಟ್ ಸೇಫ್ಟಿಗೆ ಏನಕ್ಕೆ ಕೂದಲಿ ಅಂತ ಹಾಕ್ಸ್ತಿರೋದು ಪೆಟ್ರೋಲ್. ಈಗ ಸದ್ಯಕ್ಕೆ ಏರ್ ಹಾಕ್ತಾರೆ. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಖಾಲಿ ಆಗಿರೋದಕ್ಕೆ ಏರ್ ಹಾಕತ್ತವ್ರೆ. ಹಾಂ ವಾ, ನೀ ಏರೇ ಫಿಕ್ಸ್ ಮಾಡಿಲ್ಲ? ಅದಾಗ ಆಟೋಮೆಟಿಕ್ ಐತಿದೆ ಬೇರೆ ಕಡೆನಾ? ವಾ ಅಲ್ಲಿ ಅದಕ್ಕದೆ ಅಲ್ಲಿ ಏರೇ ಫಿಕ್ಸ್ ಮಾಡಿಲ್ಲ. ಅದಾಗದೆ 28, 30, 32 ಅಂತ ಅದಾಗದೆ. ಶುರು ಆಯ್ತು ನೋಡಿ ಊಟ. ಟೈಮ್ ಎಷ್ಟು ಈಗ? 3:30. ಏನು ವೆಜ್ ಊಟ ಮಾಡವ ಏನು ಮುಂದೆ ಮಾಡವ ಮುಂದೆ. ನೋಡ್ರಿ ಸ್ವಾಮಿ ವ್ಯೂ ಹೆಂಗೈತೆ. ಇವೇ ಇಲ್ಲ ನೋಡಿ.
ನಮಸ್ಕಾರ. ಅಯ್ಯೋ ಟೈಮ್ ಎಷ್ಟು ಈಗ? ಇದ್ರೆ 6 ಗಂಟೆ ಈಗ ಟೈಮು. ಮಧ್ಯಾಹ್ನದಿಂದ ಸಿಕ್ಕಿರೋ ಹೋಟ್ಲು ಪ್ಯೂರ್ ವೆಜ್ ಅಂತ ಹೋಟ್ಲು ಬಿಟ್ಬಿಟ್ಟು ಮುಂದೆ ನೋಡೋ ಅಂತ ಮುಂದೆ ಬಂದು 6 ಗಂಟೆಗೆ ಊಟ ಮಾಡ್ತಿದ್ವಿ. ಮಧ್ಯಾಹ್ನ ಮಾಡೋಕ್ಕೆ ಊಟನ 6 ಗಂಟೆಗೆ ಮಾಡ್ತಿದ್ದೀವಿ. ಅಲ್ಲಿ ಗುರುವಾರಿಗೆ ಹೋಗ್ಬೇಕಿತ್ತು. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಮಧ್ಯಾಹ್ನ ಊಟ ಮಾಡಿಕೊಂಡು ಅಲ್ಲಿ ಮಧ್ಯಾಹ್ನ ದಾರಿಯಲ್ಲಿ ಒಂದು 2:30-3 ಗಂಟೆಗೆಲ್ಲ ಊಟ ಮಾಡಿಕೊಂಡು ಅಂದರೆ ಸ್ಟ್ರೈಟು ಅಲ್ಲಿ ನಾನ್ ಸ್ಟಾಪ್ ಗುರುವಾರ ಹೋಗೋದಾ ಅಂತ. ಆದರೆ ಅಲ್ಲಿ ಮುಂದೆ ನೋಡೋ ಅಂತ ಸಿಕ್ಕಿದ್ದು ಹೋಟ್ಲನ್ನ ಬಿಟ್ಬಿಟ್ಟು ಮುಂದೆ ಬಂದು ಇಲ್ಲಿ ಇನ್ನೊಂದು 85 ಕಿಲೋಮೀಟ್ರ್ ಐತೆ ಗುರುವಾಯೂರಿಗೆ ಅಲ್ವಾ. 85 ಕಿಲೋಮೀಟ್ರ್ ಐತೆ ಗುರುವಾಯೂರಿಗೆ. ಇಲ್ಲಿ ಬಂದು ಯಾವ ಒಂದು ಹೋಟ್ಲು ಕೆಫೆ ಥರ ಪ್ಯೂರ್ ವೆಜ್ ಅಂತ ಒಂದು ಕೆಫೆ ಇತ್ತು. ಅಲ್ಲಿ ನಿಲ್ಲಿಸ್ಬಿಟ್ಟು ಪ್ಯೂರ್ ವೆಜ್ ಸಿಗಲಿಲ್ಲ. ಸೊ ಹಂಗಾಗಿ ನಾವು ಇಲ್ಲೇ ಯಾವ ಕೆಫೆ ಊಟ ಮಾಡ್ತಿದ್ವಿ. ಹುಡುಗ ಬರೋಣ. ಹೌದು. ಟೀ ಕಾಫಿ ಟೀ 2 ಟೀ ವಡ ಏನು ಬೇಡ. ಮಂದಿಗೆ ಅದರಿಂದ ಒಂದು ಗುರುವಾರಕ್ಕೆ ಇನ್ನು 80 ಕಿಲೋಮೀಟ್ರ್ ಇರುತ್ತೆ. ಅಷ್ಟು ದೂರದಿಂದ ಬಂದು ಆಗಲೇ ಹುಡುಕಿ ಇಲ್ಲಿ ಬಂದು ಸಿಕ್ತು ಒಂದು ಕೆಫೆ ಹೋಟ್ಲು. ಯಾಕಂದರೆ ಮನ್ಸಲ್ಲಿ ತಗೊಂಡ್ಬಲ್ಲ ನಮಗೆ ಮಿಕ್ಸು ಅಷ್ಟೇ. ಮನೆ ವೆಜ್ಜೇ ಬೇಕಲ್ಲ, ಅದಕ್ಕಾಗಿ ಎಷ್ಟೊತ್ತಾದರೂ ಪರವಾಗಿಲ್ಲ ಪ್ಯೂರ್ ವೆಜ್ ಹುಡ್ಕೊಂಡು ಕೊನೆಗೆ ಇಲ್ಲಿಗೆ ಸಿಕ್ಕಿದೆ ಬಂದು ತಲುಪಿದ್ದೀವಿ. ಅಲ್ಲೆಲ್ಲ ನೋಡಿದ್ವಿ. ಒಂದು ಸ್ವಲ್ಪ ಹಿಂಗೆ ಹೋಗಿ ನಿಲ್ಸೋಣ ಅಂತ ಹೋದ್ವಿ. ಎಲ್ಲ ಕಡೆ ಮಿಕ್ಸ್ ಇತ್ತು. ಈಗ ವೆಜ್ಜು ಇತ್ತು, ನಾನ್ ವೆಜ್ ಇತ್ತು. ಕೊನೆಗೆ ಬೇಡ ಅಂದ್ಬಿಟ್ಟು ಫೈನಲಾಗಿ ಇಲ್ಲಿ ಸಿಕ್ಕಿದೆ. ನೋಡೋಣ ಸ್ವಾಮಿಸೋಣ ಬಂತು ದೋಸೆ. ನಾನು ಮಸಾಲೆ ಹೇಳಿದೆ. ಈ ಮಸಾಲೆನ ಇದು ಬಟರ್ ಮಸಾಲೆನಾ? ಇದು ಬಟರ್ ಮಸಾಲ, ಅದು ಮಸಾಲ. ಬರೀ ಮಸಾಲ, ಇದು ಬಟರ್ ಮಸಾಲ. ಏನಿಲ್ಲ, ಸ್ವಲ್ಪ ಇದು ಬೆಣ್ಣೆ ಹಾಕಿ ನಮ್ಗೆ ಏನು ಹಾಕಿ ಮಸಾಲೆ ಸಾಕು. ಊಟ ಸಿಗ್ತಲ್ಲ ವೆಜ್ ಮಾಡಿ ಜರ್ನಿ ಮಾಡಿ ಸಿಕ್ಕೈತೆ ಊಟ. ಸ್ವಾಮಿಗಳೇ ನಮಸ್ಕಾರ. ಈಗ ಊಟ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ. ಚೆನ್ನಾಗಿತ್ತು ಊಟ ಮಾತ್ರ ಸಕ್ಕತ್ತಾಗಿತ್ತು. 2 ಮಸಾಲೆ, ಒಂದು ಮಸಾಲೆ ದೋಸೆ, ಒಂದು ಬಟರ್ ಮಸಾಲೆ ದೋಸೆ ಚೆನ್ನಾಗಿತ್ತು. ಟೀ ವಡೆ ಎಲ್ಲ ತಗೊಂಡು ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಈಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತಿದ್ವಿ. ನೋಡಿ ನಮ್ಮ ಗಾಡಿ ಹಿಂಗಾಯ್ತು ನೋಡಿ ಮುಕ್ಕೈತೆ ಗಾಡಿ. ಬನ್ನಿ ನೋಡೋಣ ನಮ್ಮ ಅಣ್ಣರ ಕಾಲ ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಕಾಫಿ ಬಟ್ ಊಟ ಚೆನ್ನಾಗಿತ್ತು. 5 ಜನಕ್ಕೆ ಮೈಂದು ಬಂತು. ಈಗ ಅಲ್ಲಿ ಮನ್ಸಲ್ಲಿ ತಿನ್ನೋದು ಇಲ್ಲಿ ಪ್ಯೂರ್ ವೆಜ್ ತಿನ್ನೋದು ಚೆನ್ನಾಗಿ ಸಮಾಧಾನ. ಏನೋ ಜಾಸ್ತಿ ಪರವಾಗಿಲ್ಲ. ವೆಯ್ಟ್ ಮಾಡೋಕೆ ಎತ್ಕೋ ಹೊರ್ತು. ಓಕೆ ಬನ್ನಿ ಈಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋದ. ಸ್ವಾಮಿಸೋಣ ಬನ್ನಿ. ಈಗ ಪ್ಲ್ಯಾನ್ ಏನು ಅಂದರೆ ಬರಬೇಕಾದ್ರೂ ಅದೇ ಪ್ಲ್ಯಾನ್ ಇತ್ತು. ಈ ಗುಡಿಯರಿಗೆ ಹೋಗಿ ಅಲ್ಲಿ ಆಲ್ಟಾಗಿ ಟೆಂಟ್ ಎಲ್ಲ ತಗೊಂಡಿದ್ವಲ್ಲ, ಟೆಂಟೆಲ್ಲ ಹಾಕೊಂಡು ಆಲ್ಟಾಗಿ ಬೆಳಗ್ಗೆ ಹೊಡೋದ ಅಂತ ಪ್ಲ್ಯಾನ್ ಐತೆ. ಅಲ್ಲಿ ಬರಬೇಕು ಹಂಗೆ ಪ್ಲ್ಯಾನ್ ಇತ್ತು. ಈಗ ನಮ್ಮ ಮತ್ತೆ ನಮ್ಮ ಅಣ್ಣ ಸ್ವಾಮಿಗಳನ್ನ ಕೇಳ್ಬಿಟ್ಟು ಮತ್ತೆ ಪ್ಲ್ಯಾನ್ ಹೇಳ್ತೀನಿ. ಸ್ವಾಮಿ ಸರ್ ಈಗ ನಮ್ಮ ಅಣ್ಣವ್ರು ಫುಲ್ ಪ್ಯಾಕಪ್ ಆಗ್ಬಿಟ್ಟಿದ್ದಾರೆ. ಈಗ ರೆಸ್ಟ್ ಮಾಡಿದೆಲ್ಲ ಆಯಿತು. ಊಟ ಮಾಡಿದ್ವಿ ಈಗ ಒಂದು 10 ನಿಮಿಷ 4 ಗಂಟೆ ರೆಸ್ಟ್ ಮಾಡಿದ್ವಿ. ಈಗ ನಮ್ಮ ಅಣ್ಣ ಸ್ವಾಮಿಗಳು ರೆಡಿ ಆಗಿಬಿಟ್ಟಿದ್ರೆ ಫುಲ್ ಪ್ಯಾಕಪ್ಪು. ಚಳಿ ಅಂದ್ಬಿಟ್ಟು ರೆಡಿ ಮಾಡ್ಬೇಕಾದ್ರೆ ಚಳಿ ಅಂದ್ಬಿಟ್ಟು ಫುಲ್ ಪ್ಯಾಕಪ್ ಮಾಡ್ಕೊಂಡು ಜರ್ಕಿನು ಗ್ಲೌಸ್ ಗೀಸೆಲ್ಲ ಹಾಕೊಂಡು ಮಾಡಿದ್ರೆ ಚಪ್ಪಲಿ ಮೆಟಲ್ಲ ಅಷ್ಟೇ. ಹೌದು ಅಷ್ಟೇ. ಇನ್ನೆಲ್ಲ ಟಿಪ್ ಟಾಪ ರೆಡಿ ಆಗ್ಯಾರೆ. ಟೈಮ್ ಆಯಿತು, ಇನ್ನೇನು ನೈಟು ಶುರು ಆಯಿತು. ಚಳಿ ಆಯ್ತಿದೆ. ಹೊಡ್ಬೇಕಾದ್ರೆ ಚಳಿ ಒಂದು ಸ್ವಲ್ಪ ಪ್ಯಾಕಪ್ ಮಾಡ್ಕೊಂಡಿದ್ದೀವಿ. ಹೊಡ್ಬೇಕಾದ್ರೆ ಚಳಿ ಸ್ವಲ್ಪ ಜರ್ನಿ ಮಾಡ್ಬೇಕಾದ್ರೆ ಅದು ಸ್ಕೂಟ್ರಲ್ಲಿ. ಇದಕ್ಕೆ ನಾವು ಪ್ಯಾಕಪ್ ಆಗಿ ಸ್ವಲ್ಪ ಜರ್ಕಿನೆಲ್ಲ ಹಾಕ್ಕೊಂಡು ಓಡ್ತಿದ್ದೀವಿ ಈಗ. ಓಕೆ ಸರಿ ಸರ್. ಎಷ್ಟು ಕಿಲೋಮೀಟರ್ ಐತೆ ಗುರುವಾರ? ಹಾಂ ಸ್ವಾಮಿಗಳೇ
ಇನ್ನು ಗುರುವಾರಕ್ಕೆ 57 ಕಿಲೋಮೀಟ್ರ್ ಐತೆ. ನಾವು ಹೋಟ್ಲು ಬುಕ್ಕಿ ಸುಮಾರು ಹೊತ್ತೇ ಆಯಿತು, ಸುಮಾರು ಗಂಟೆಗಳೇ ಆಗೋಯಿತು. ಫುಲ್ ಟ್ರಾಫಿಕ್ ರೋಡ್ ಮಾತ್ರ ಅವರು ಫುಲ್ ಟ್ರಾಫಿಕ್ಕು. ನಾನು ಹಳೆ ವಿಡಿಯೋ ಎಡಿಟ್ ಮಾಡ್ತಿದ್ದೆ. ಫುಲ್ ಟ್ರಾಫಿಕ್ ಫುಲ್ಲು. ಫುಲ್ ಟ್ರಾಫಿಕ್ಕು. Vlog with Pawan. Vlog with Pawan. Black Tea Power. Vlog with Pawan. Vlog with Pawan. Black Tea Power. Okay. Bye, post करो. Subscribe. ಎರಡು ಸಾಂಗ್ಗಳು ಏನೋ ಹೇಳ್ತಿದ್ದೆ ನೋಡಬೇಕು. ಫುಲ್ ಟ್ರಾಫಿಕ್ಕು. ನಾವು ಹೋಟ್ಲು ಬುಟ್ಟಿ ಸುಮಾರು ಹೊತ್ತೇ ಆಗೋಯ್ತು. ಒಂದು ಅವರ್ 1.25 ಅವರ್ ಆಗೋಯ್ತು ನಾವು ಹೋಟ್ಲು ಬುಟ್ಟಿ. 7 ಗಂಟೆ ಬಿಟ್ಟಿತ್ತು ಹೋಟ್ಲನ್ನು. ಈ ಟೈಮ್ ಬಂದು ತೆಗಿರೋ 2 ಗಂಟೆ ಆಗೋಯ್ತು ಹೋಟ್ಲು ಬುಟ್ಟಿ. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದೆಂದೋನೆ ನಮ್ಮ ನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಸರಿ ಬನ್ನಿ ಆಯಿತು. ಅಲ್ಲಿ ಉದ್ದಕ್ಕೆ ಹೋದ ನೋಡಪ್ಪ ಸಾಂಗ್ಗಳು. ಉದ್ದಕ್ಕೆ ಹೋದ ಸ್ವಾಮಿ ಬಂದಿದ್ದೀವಿ ಅಂತ ನಿಂತು ಪಾರ್ಕ್ ಮಾಡ್ತವ್ರೆ ಗಾಡಿನ ನಮ್ಮ ಅಣ್ಣ ಸ್ವಾಮಿಗಳು. ಫೈನಲಿ ಗುರುವಾರ ಬಂದ್ವಿ. ಅಲ್ಲ ಅಲ್ಲಿಂದ ಮೈಸೂರಿಂದ ಒಬ್ಬರೇ ಡ್ರೈವ್ ಮಾಡ್ಕೊಂಡು ಬಂದರೆ ಕೊಟ್ರನ ಫುಲ್ಲು ಸ್ವಲ್ಪ ರೆಸ್ಟ್ ಹುಷಾರಿಲ್ಲ. ಅದಕ್ಕೆ ಈ ಥರ ಸೇಫ್ಟಿ. ಹೌದು, ಇಲ್ಲಾಂದ್ರೆ ಹಂಗೆ ಬರೋ ಬಟ್ಟೆ ಅದಕ್ಕೆ ಫುಲ್ಲು ಜರ್ಕಿನ್ ಪಂಚಲೆ ಬರ್ತಿದ್ದೋ. ಒಬ್ಬನೇ ಡ್ರೈವಿಂಗ್ ಆಗಿರೋದ್ರೆ ಅವ್ನು ಸ್ವಲ್ಪ ಸೇಫ್ಟಿ ನೋಡ್ಕೊಂಡು ಬಂದವರೆ. ಜರ್ಕಿನ್ ಗಿರ್ಕಿನ್ ಗ್ಲೌಸ್ ಎಲ್ಲ ಹಾಕೊಂಡು ಸ್ವಲ್ಪ ಸೇಫ್ಟಿ ಬಂದಿದೆ. ಹೋಗಿ ದೇವ್ರ ದರ್ಶನ ಆದ್ರೆ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಇವಾಗ ಸ್ನಾನ ಮಾಡಕ್ಕೆ ಹೋಗ್ಬೇಕು. ಪ್ಯಾಕಪ್ ಮಾಡ್ಕೊಂಡು ದೇವ್ರ ದರ್ಶನ ಆದ್ರೆ ಮಾಡ್ಕೊಬಿಟ್ಟು ದೇವ್ರ ದರ್ಶನ ಈಗಲೇ ಆಗ್ಬಿಟ್ಟು ಸರಿ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗೋಕ್ಕೆ. ಗುರುವಾರ ಇರ್ತಾನೆ. ಕೃಷ್ಣನ ದೇವಸ್ಥಾನ, ಕೃಷ್ಣದ ಸನ್ನಿಧಿಗೆ ಹೋಗಿ ಬನ್ನಿ ಪ್ಯಾಕಪ್ ಮಾಡ್ಕೊಳ್ಳಿ ಬೇಗ. ಸಂಬಂಧಿತ ಓಕೆ ದೇವಸ್ಥಾನಕ್ಕೆ ಹೋಗಿ ರೆಡಿ ಆಗ್ಬಿಡ್ತೀನಿ. ಪಂಚೆ ಎಲ್ಲ ಹೋಗಿ ಪಂಚೆ ಎಲ್ಲ ಹಾಕ್ಕೊಂಡು ರೆಡಿ ಆಗ್ಬಿಡ್ತೀನಿ. ದೇವಸ್ಥಾನಕ್ಕೆ ಹೋಗೋದ. ಓಕೆ ಬನ್ನಿ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿಗಳೇ ಈಗ ತಾನೇ ಜಸ್ಟ್ ಬಂದು ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ವಿ. ಕಲ್ಯಾಣಿ ಹತ್ರ ಹೋಗ್ತಾಯಿದ್ವಿ. ಕಲ್ಯಾಣಿ ಹತ್ರ ಏನಕ್ಕೆ ಸ್ನಾನ ಮಾಡೋಕ್ಕೆ ಅಷ್ಟೇ. ಸ್ನಾನ ಮಾಡ್ಕೊಂಡು ದೇವಸ್ಥಾನ ಒಳಗೆ ಹೋಗ್ತೀವಿ. ನೋಡಿ ದೇವಸ್ಥಾನ ರೂಮೇ ಆಗ್ತದೆ. ಓಕೆ, ಇವಾಗ ಕಲ್ಯಾಣಿ ಹತ್ರ ಹೋಗಿ ಸದ್ಯಕ್ಕೆ ಸ್ನಾನ ಎಲ್ಲ ಮಾಡಿಕೊಂಡು ದೇವಸ್ಥಾನ ಒಳಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋದ. ಜಾಗ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಟೆಂಟ್ ಹಾಕ್ಕೊಂಡು ಮಲ್ಕೊಳ್ಳೋದು. ಟೆಂಟ್ ಹಾಕೊಂಡು ಮಲ್ಕೊಳ್ಳೋದು. ಬನ್ನಿ ಸ್ನಾನ ಮಾಡ್ಕೊಂಡು ಸಿಗ್ತೀನಿ. ಸ್ವಾಮಿ ಶರಣಂ. ಸ್ವಾಮಿ ಈಗ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ನಾನ ಗಿನ ಮಾಡಿಕೊಂಡು ಹೋದ್ವಿ ದರ್ಶನಕ್ಕೆ. ಬಟ್ ಏನಂದರೆ ಫೋನು ಲಗೇಜು ಒಳಗಡೆ ಬುಡ್ಡಿಲ್ಲ. ಲಗೇಜು ಲಾಕ್ ರೂಮ್ ಹಾಕ್ಬಿಟ್ಟು ಫೋನು ಬ್ಯಾಗ್ ಒಳಗೆ ಹಾಕ್ಬಿಟ್ಟು ಹೋದ್ವಿ. ಚೆಕ್ ಮಾಡ್ತಾರೆ, ಒಳಗಡೆ ಹೋದರು ತಗೊಂಡ್ರು. ಫೋನ್ ಒಳಗಡೆ ಅಲೋ ಇಲ್ಲ. ಅಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ ಸರಿಯಾಗಿ.
ಬೇಕಾದ್ರೆ ಈಚೆಯಿಂದ ಫೋಟೋ ತೊಗೊಂಡ್ರೆ ಅಷ್ಟೇ, ವೀಡಿಯೋನೂ ಮಾಡೋಕ್ಕಾಗಿಲ್ಲ. ಈಗ ಬಂದು ಗಾಡಿ ಹತ್ರ ಬಂದು ವೀಡಿಯೋ ಮಾಡ್ತಿದ್ದೀವಿ. ಅಲ್ಲಿ ವೀಡಿಯೋನೂ ಮಾಡೋಕ್ಕಾಗಿಲ್ಲ ಸರಿಯಾಗಿ, ಯಾಕಂದರೆ ಅಲ್ಲಿ ಅಲೋ ಇಲ್ವಲ್ಲ, ವೀಡಿಯೋನೂ ಅಲೋ ಇಲ್ಲ. ಅದಕ್ಕೆ ಫೋನು ಬ್ಯಾಗೆಲ್ಲ ಲಾಕ್ ರೂಮ್ಗೆ ಹಾಕ್ಬಿಟ್ಟು ದರ್ಶನಕ್ಕೆ ಹೋದ್ವಿ. ಅಷ್ಟು ಕಲ್ಯಾಣಿಗೆ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ದರ್ಶನಕ್ಕೆ ಹೋದ್ವಿ. ಪಲ್ಲಕ್ಕಿ ಮೆರವಣಿಗೆ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಈಚೆ ಬಂದ್ವಿ. ಮತ್ತು ಬೆಳಗ್ಗೆ 3 ಗಂಟೆಗೆ ಓಪನು ದರ್ಶನ 3 ಗಂಟೆಗೆ ಹೋಗಿ ಬಿಡಾಗಿದೆ. ಮತ್ತೆ ಬೆಳಿಗ್ಗೆ ಹೋಗೋವಂತ ನಾವು ನಮ್ಮ ಅಣ್ಣ ಸಂಘಗಳು ಅಂದ್ಕೊಂಡಿದ್ದೀವಿ. ನೋಡೋದ ಬೆಳಗ್ಗೆ ಏನಾಗುತ್ತೆ ಅಂತ. ಎಲ್ಲ ಸ್ವಾಮಿ ಖಂಡಿತ ಮಾಡಲೇಬೇಕು ದರ್ಶನ. ಬೆಳಗ್ಗೆನೇ ಬೇಗ ಎದ್ದು ದರ್ಶನ ಮಾಡಿ ಎರಿಮಲೆಗೆ ಹೋಗ್ಬೇಕು. ಅದಕ್ಕೋಸ್ಕರ ಅದು ಬೇಗ ಹೇಳಬೇಕು ಸ್ವಾಮಿಗಳು. ನೀವು ಓಕೆ ಸ್ವಾಮಿ, ಆಯಿತು. ಗಾಡಿ ಸ್ವಾಮಿಗಳು ಖಂಡಿತ ಗಾಡಿ ಇಲ್ಲೇ ಐತೆ. ಒಂದೇ ನಮ್ಮನ್ನ ಏನೋ ಪ್ರಾಬ್ಲಮ್ ಏನು ತೊಂದರೆ ಇಲ್ಲ. ಒಟ್ಟಿನಲ್ಲಿ ಇಲ್ಲೇ ಗಾಡಿನ ಇಲ್ಲೇ ಹೋಗ್ಬಿಟ್ಟು ಹೋಗಿದ್ವಿ. ಅಯ್ಯಪ್ಪ ಮುಂದೆ ಇದೆ, ಅಯ್ಯಪ್ಪ ಮುಂದೆ ಅವರೇ. ಹೋಗಿ ಬರೋಷ್ಟು ಸೇಫಾಗಿ ನಿಂತಿದ್ದು ಗಾಡಿ, ಏನು ತೊಂದರೆ ಇಲ್ಲ. ಲಗೇಜು ಒಂದು ಬ್ಯಾಗ್ ಎಲ್ಲ ಇದು ಟೆಂಟಲ್ಲಿ ಇಲ್ಲೇ ಇತ್ತು. ಬ್ಯಾಗ್ ಮಾತ್ರ ತಗೊಂಡೋಗಿದ್ವಿ. ಈ ಬ್ಯಾಗ್ ಮತ್ತು ಟೆಂಟು ಇಲ್ಲೇ ಇತ್ತು. ಓಕೆ, ಇಲ್ಲೇ ಜಾಸ್ತಿ ಅವರೇ. ಈಗ ಎಂಥ ಕೆಲಸ ಇದೆ ಅಂದರೆ ರೆಕಾರ್ಡಿಂಗು ಫಸ್ಟ್ ಆಗ್ಬಿಟ್ಟಿದೆ. ಮೋಸ್ಟ್ಲಿ ಮಿಸ್ಸಾಗಿರೋ ಪ್ರಶ್ನೆ ಮಾಡ್ಬಿಟ್ಟಿದ್ದೀನಿ, ಕಟ್ಟಾಗ್ಬಿಟ್ಟೈತೆ. ಇಷ್ಟು ಗಂಟೆ ಮಾರ್ಕೊಂಡೆ ರೆಕಾರ್ಡೇ ಆಗಿದೆ. ಹೋಗಿ ಪರವಾಗಿಲ್ಲ ಬಿಡಿ, ಹೋಗಿ ಪರವಾಗಿಲ್ಲ. ಈಗ ಏನಂದರೆ ಹೋಟ್ಲು ಹುಡ್ಕೊ ಬಂದ್ವಿ. ಆವಾಗಲೂ ಏನು ಹೇಳಿದ್ರೆ ಹೋಟ್ಲು ಹುಡ್ಕೊಂಡು ಹೋಗೋದಂತ ಬಂದೆ ಅಷ್ಟೇ, ಹೇಳಿದೆ ಅಷ್ಟೇ. ಈ ಹೋಟ್ಲು ಹುಡ್ಕೊ ಬಂದ್ವಿ. ಹೋಟ್ಲಿಂದ ಐತೆ ವೆಜ್ಜು, ಪ್ಯೂರ್ ವೆಜ್ಜು. ಊಟ ಮಾಡಿಕೊಂಡು ಜಾಗ ಮಾಡಬೇಕು, ಟೆಂಟ್ ಆಗೋಕ್ಕೆ ಚೆನ್ನಾಗಿರೋ ಜಾಗ ನೋಡ್ಬಿಟ್ಟು ಟೆಂಟ್ ಆಗೋಕ್ಕೆ ಆಲ್ಟ್ ಆಗೋಕ್ಕೆ ಜಾಗ ನೋಡಬೇಕು. ಈಗ ಫಸ್ಟು ಊಟ ಮಾಡೋದ, ಬನ್ನಿ ಊಟ ಮಾಡ್ಕೊಂಡು ಸಿಗ್ತೀನಿ. ಓಕೆ ಸ್ವಾಮಿ ಸರ್. ಓಕೆ, ಆ ಹೋಟ್ಲಲ್ಲಿ ಬರೀ ಚಪಾತಿ ಅಂತ ಇದ್ದಿದ್ದು, ರೈಸ್ ಐಟಮ್ ಏನೂ ಇದು ಅಂತೆ. ರೈಸ್ ಐಟಮ್ ಹುಡ್ತಾಯಿದ್ವಿ. ಲೇಟ್ ಆಯ್ತಿದೆ. ಹಾಂ, ಸ್ವಾಮಿಗಳದೆಲ್ಲ ಊಟ ಆಯಿತು. ಈತೇನೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಹೋಟ್ಲು ಅಲ್ಲಿ ಚಪಾತಿ ಊಟ ಆಯಿತು. ಚಪಾತಿ ಮಾಡ್ತಾರೆ ಅಂದ್ಬಿಟ್ಟು ಬೇಗ ಹೋಟ್ಲಿಗೆ ಹೋದ್ವಿ. ಬಟ್ ಅಲ್ಲ ಚಪಾತಿನೇ ತಿನ್ನಬೇಕಾಯ್ತು. ನಾವು ಯಥಾಸ್ಥಿತಿ ಮಸಾಲೆ ದೋಸೆ ಸ್ವಾಮಿಗಳನ್ನ ತಿಂದ್ವಿ ಅಷ್ಟೇ. ಅವ್ರದ್ದು ದೋಸೆ ತಿಂದರು, ನಾನು ಚಪಾತಿ ತಿಂದೆ. ಇನ್ನು ಮಾಡೋಕ್ಕಲ್ಲ, ಮಧ್ಯಾಹ್ನ ಒಂದು ದೋಸೆ ತಿಂದ್ವಿ. ಹಾಂ, ಈಗ ಜಾಗ ನೋಡ್ಬೇಕು. ಅದೇ ಈಗ ನಮ್ಮ ಅಣ್ಣ ಸ್ವಾಮಿಗಳು ಅಲ್ಲೊಂದು ಜಾಗ ಹೇಳಿದ್ರು, ಅಂಗಡಿ ಪಕ್ಕ, ಅಂಗಡಿ ಮುಂದೆ ಜಾಗ ಚೆನ್ನಾಗೈತೆ. ಅದು ಬಟ್ ರೋಡ್ ಪಕ್ಕ ಅಲ್ವಾ, ಅದಕ್ಕೆ ಸ್ವಲ್ಪ ಇಲ್ಲೆಲ್ಲ ಸ್ವಾಮಿ ಮನಗಿಲ್ಲ. ಇಲ್ಲಿ ಸ್ವಾಮಿಗಳು ಇವರು ಎಲ್ಲ ಆಮೇಲೆ ಮನ್ಕೊಳ್ಳೋರೆ ಅವರು ಅಂಗಡಿ ಮುಂದೆ ಹಂಗೆ. ಸರಿ ಬನ್ನಿ ನೋಡೋ ಹಂಗಾರೆ. ಆ ಜಾಗ ನೋಡೋ ಫಸ್ಟು ಹೆಂಗೈತೆ ಅಂದ್ಬಿಟ್ಟು. ಚೆನ್ನಾಗೈತಲ್ಲ ಜಾಗ, ಅಲ್ಲಿ ಚೆನ್ನಾಗೈತೆ. ನೋಡೋ ಬನ್ನಿ ಒಂದ್ಸಲ ತೋರಿಸ್ತೀನಿ ಜಾಗ ಅಂತ. ಮುಂದೆ ಈಗ ಗಾಡಿ ಇಲ್ಲೇ ತಂದ್ಬಿಡುವ, ಇಲ್ಲ ಅಲ್ಲೇ ಇರಲಿ ಗಾಡಿ ಬರೋದು ಒಳ್ಳೆ ಜಾಗ. ಇಲ್ಲೇ ತಂದು ಬ್ಯಾಗ್ಗಳು ಎತ್ಕೋಬೇಕು. ಬ್ಯಾಗಿಗೆ ಎಲ್ಲ ಎತ್ಕೊಂಡು ಗಾಡಿ ಮಾತ್ರ ಅಲ್ಲಿ ಇಲ್ಲ ತಂದ್ಬಿಡೋ ಬಿಡಿ. ಗಾಡಿಯಿಂದ ಇಲ್ಲಿ ಇರ್ತಿ, ಗಾಡಿಯಿಂದ ಎಲ್ಲಿ ತಂದ್ಬಿಟ್ಟು ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ಟೆಂಟ್ ಎತ್ಕೊಂಡು ಹಾಕಾಬಿಡೋದೆ ಟೆಂಟು ಮುಂದೆ. ನೋಡೋ ಬನ್ನಿ ಜಾಗನ ತೋರಿಸ್ತೀನಿ. ಜಾಗದಲ್ಲಿ ಹಾಕೋ ಅಂತ ಹೇಳ್ತಾರೆ ನಮ್ಮ ಅಣ್ಣ ಸ್ವಾಮಿಗಳು. ನೋಡೋ ಏನು ಮಾಡೋ ಇಲ್ಲಿ ಜಾಗ ಇರಬೇಕು, ಗೊತ್ತಿಲ್ಲ. ಇದೆಲ್ಲ ಫುಲ್ಲು ಲೈನಕ್ಕೆ ಹೋಟ್ಲೈತೆ. ಲಾಕ್ ಮಾಡಿದ್ದಾರೆ. ಆ ಕಡೆ ಜಾಗ ಇದೆಯಾ ಗೊತ್ತಿಲ್ಲ. ತಳ್ಬೋದಲ್ಲ, ಇದು ಗೇಟ್ ಓಪನ್ ಐತೆ. ಓಪನ್ ಇದ್ದರೆ ಮಲ್ಕೋಬೋದು ನನ್ನ ಪ್ರಕಾರ. ಅಲ್ಲ, ಇದು ಇಲ್ಲಿ ಬೆಳಗ್ಗೆ ಎಷ್ಟು ಗಂಟೆಗೆ ಓಪನ್ ಆಯ್ತಿದೆ? ಒಂದು 6 ಗಂಟೆ 6:30 ಆ ಥರ ಈಗ ಓಪನ್ ಆಯ್ತಲ್ಲ. ಅಂಗಡಿಗಳು ಆಲ್ಮೋಸ್ಟ್ ಒಂದು 7 ಗಂಟೆ ಮೇಲೆ ಓಪನ್ ಆಗೋದು. 7 ಗಂಟೆ ಮೇಲೆ. ಓಕೆ, ಈಗ ಟೆಂಟ್ ಎಲ್ಲ ಹಾಕೊಂಡಾಯ್ತು, ರೆಡಿ ಆಗೈತೆ. ಟೆಂಟು ತೋರಿಸ್ತೀನಿ ಬನ್ನಿ. ಗಾಡಿ ಇಲ್ಲೇ ಪರಕೊಂಡಿದ್ದೀವಿ. ಆಗ ತೋರಿಸ್ತಾ ನಮ್ಗೆ ಅಂಗಡಿ ಪಕ್ಕ, ಅಂಗಡಿ ಮುಂದೆನೇ ಹಾಕಿದ್ದೀವಿ ಟೆಂಟ್ನ. ಈ ಗಾಡಿನ ಒಳಗಡೆ ಪಾರ್ಕ್ ಮಾಡಿ ಟೆಂಟ್ನ ಇಲ್ಲಿ ಹಾಕಿದ್ದೀವಿ. ನೋಡಿ ಟೆಂಟು ಹಿಂಗೈತೆ. ನಮ್ಮ ಅಣ್ಣ ಸ್ವಾಮಿ ಒಳಗಡೆ ಮಾಡ್ಬಿಟ್ರೆ ಆಗ ಟೈಮ್ ಬಂದು 12:30 ಇರುತ್ತೆ. 1 ಗಂಟೆ 1:23 ಸ್ವಾಮಿ ಟೈಮ್ 1:23.
ಇನ್ನು 2 ಅವರ್ ಅಷ್ಟೇ ಮಲ್ಕೊಳ್ಳೋದು ನಾವು. ಟೆಂಟಿಂಗ್ ಆಯ್ತು, ಹಿಂಗೆ ಹಾಕಿದ್ದೀವಿ. ಟೈಮ್ ಬಂದು 1:23 ಟೈಮ್ ಆಗಲೇ. ಅಯ್ಯೋ ಇಷ್ಟು ಬೇಗ ಟೈಮ್ ಆಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ. ಇನ್ನು 3 ಗಂಟೆ 3:15 ಹೇಳ್ಬೇಕು. ಸ್ವಾಮಿ ನೋಡಿ ಒಳಗಡೆ ಹಿಂಗೆ ಕಾಣ್ತಿದೆ. ಒಳಗಡೆ ಮಲಗಿದ್ದೀವಿ ಆರಾಮಾಗಿ, ಏನು ತೊಂದರೆ ಇಲ್ಲ. ನೋಡಿ ಹೊರಗಡೆ ಹಿಂಗೆ ಕಾಣ್ತಿದೆ. ಅದು ಸೊಳ್ಳೆ ಪರದೆ ಹಾಕ್ಬಿಟ್ಟಿದ್ದೀನಿ, ಅದು ಸರಿಯಾಗಿ ಕಾಣ್ತಾ ಇಲ್ಲ. ಜಿಪ್ಪೆ ನೋಡ್ತೀವಿ ನೋಡಿ ಹೊರಗಡೆಯಿಂದ ಹಿಂಗೆ, ಹೊರಗಡೆಯಿಂದ ಸ್ವಾಮಿ ಚೂರು ಬೆಳಗ್ಗೆಯಿಂದ ಜರ್ನಿ ಮಾಡಿ ನಮ್ಮ ಸ್ವಲ್ಪ ನಮ್ಮ ಅಣ್ಣ ಸ್ವಾಮಿಗಳು ಬೆಳಗ್ಗೆಯಿಂದ ಗಾಡಿ ಓಡಿಸಿ ಪುಸ್ತಕ ಮಲ್ಕೊಬಿಟ್ಟವ್ರೆ ಈಗ ಅಲ್ವಾ ಸ್ವಾಮಿಗಳೇ? ಮಲ್ಕೊಳ್ಳಿ ಆಯಿತು. ಓಕೆ ಸ್ವಾಮಿ, ಇವತ್ತಿನ ವ್ಲಾಗ್ ಇಲ್ಲಿ ಹೋಗಿ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಬೆಳಗ್ಗೆ ಶುರು ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡಿಬಿಟ್ಟು ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ. ಶುಭರಾತ್ರಿ ಸ್ವಾಮಿ. ಶುಭರಾತ್ರಿ. ಮಧ್ಯರಾತ್ರಿ ಈಗ ಮುಂಜಾನೆ. ಓಕೆ, ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ. ಶುಭರಾತ್ರಿ. ಹೋಗಿ ಬನ್ನಿ, ಸಿಗಲ್ಲ.